Hello everyone, welcome to Sunmargನ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 9ನೇ ಪ್ರಶ್ನೆ. ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ. ಹಾಗಿದ್ರೆ ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗ ಆದಾಗ ಯಾವ ಕಡೆ ಬಲ ಪ್ರಯೋಗ ಆಗಿದೆ ಅದೇ ದಿಕ್ಕಿನಲ್ಲಿ ಸ್ಥಾನಪಲ್ಲಟ ನಡೆದಿದೆ, ಅಥವಾ ಯಾವ ದಿಕ್ಕಿನಲ್ಲಿ ಸ್ಥಾನಪಲ್ಲಟ ಆಗಿದೆ ಅದೇ ದಿಕ್ಕಿನಲ್ಲಿ ಫಲಪ್ರಯೋಗವಾಗಿತ್ತು. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಡೆದ ಕೆಲಸದ ಉಕ್ತಿಯೊಂದನ್ನ ಬರೆಯಿರಿ ಎಂದು ಕೇಳಿದ್ದಾರೆ. ಕಾಯದ ಮೇಲೆ ಪ್ರಯೋಗವಾದ ಬಲದಿಂದಾದ ಕೆಲಸವು ಬಲದ ಪರಿಮಾಣ ಮತ್ತು ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸಿದ ದೂರಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಕೆಲಸ ಇಸ್ ಈಕ್ವಲ್ ಟು W ಇಂಟು ಎಸ್, ಬಲ ಇಂಟು ಚಲಿಸಿದ ದೂರ ಅಂತ ಬರಿತೀವಿ. ಹಾಗಿದ್ರೆ ಕಾಯದ ಮೇಲೆ ಪ್ರಯೋಗವಾದ ಬಲದಿಂದಾದ ಕೆಲಸವು, ಒಂದು ಕೆಲಸ ಯಾವ ರೀತಿಯಾಗಿದೆ, ಒಂದು ಕಾಯದ ಮೇಲೆ ಒಂದು ಬಲ ಪ್ರಯೋಗವಾಗಿದ್ರಿಂದ ನಡೆದಂತಹ ಕೆಲಸ, ಆ ಬಲದ ಪರಿಮಾಣ, ಎಷ್ಟು ಬಲವನ್ನ ಅಪ್ಲೈ ಮಾಡಿದಿರಿ, ಜಾಸ್ತಿ ಬಲವನ್ನ ಅಪ್ಲೈ ಮಾಡಿದ್ರೆ ಜಾಸ್ತಿ ಕೆಲಸ, ಕಡಿಮೆ ಬಲವನ್ನ ಅಪ್ಲೈ ಮಾಡಿ ಅದು ದೂರದ ಜೊತೆ ಗುಣಲಬ್ಧ ಎರಡು ಸೇರಿ ಗುಣಲಬ್ಧವನ್ನ ತಗೊಂಡು ನಾವು ಕೆಲಸ ಆಗಿದೆ ಅಂತ ಹೇಳ್ತೀವಿ. ಬಲದ ಪರಿಮಾಣ ಮತ್ತು ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸಿದ ದೂರಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಇದನ್ನ ನಾವು ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿ ಅಂತ ಹೇಳಬಹುದು. ಬಹಳ ಸಿಂಪಲ್ ಆಗಿರುವಂತಹ ಉದಾಹರಣೆ, ಒಂದು ಬಾಗಿಲು ಕ್ಲೋಸ್ ಆಗಿದೆ, ನೀವು ಬಾಗಿಲನ್ನ ತಳ್ಳಿ ಓಪನ್ ಮಾಡ್ತಿದ್ದೀರಿ. ಹಾಗಿದ್ರೆ ನೀವು ಯಾವ ದಿಕ್ಕಿನಲ್ಲಿ ಬಲವನ್ನ ಅಪ್ಲೈ ಮಾಡ್ತಿದ್ದೀರಿ ಅದೇ ದಿಕ್ಕಿನಲ್ಲಿ ಬಾಗಿಲೇನಾಗ್ತಾ ಇದೆ ಅಲ್ವಾ, ತನ್ನ ಜಾಗದಿಂದ ಸ್ವಲ್ಪ ಮುಂದೆ ಸರ್ಕೊಂಡಿದೆ. ಕ್ಲೋಸ್ ಆಗಿತ್ತು, ಓಪನ್ ಆಗ್ತಾ ಇದೆ, ಅದೇ ದಿಕ್ಕಿನಲ್ಲಿ ನೀವು ಬಲವನ್ನ ಅಪ್ಲೈ ಮಾಡಿದ್ರಿ. ಅಥವಾ ಒಂದು ಫುಟ್ಬಾಲ್ ಇದೆ, ಫುಟ್ಬಾಲ್ ಅನ್ನ ಒದ್ರಿ, ನೀವು ಯಾವ ದಿಕ್ಕಿನಲ್ಲಿ ಫುಟ್ಬಾಲ್ ಅನ್ನ ಒದ್ರಿ, ಯಾವ ದಿಕ್ಕಿನಲ್ಲಿ ಬಲ ಪ್ರಯೋಗವನ್ನ ಮಾಡಿದ್ರಿ ಅದೇ ದಿಕ್ಕಿನಲ್ಲಿ ಸ್ಥಾನಪಲ್ಲಟ ಆಗ್ತಾ ಇದೆ. ಅಂತಹ ಸಮಯದಲ್ಲಿ ನಾವೇನಂತ ಕರಿತೀವಿ, ಬಲದ ಪರಿಮಾಣ, ನಾವು ಎಷ್ಟು ಬಲವನ್ನ ಅಪ್ಲೈ ಮಾಡಿದ್ವಲ್ಲ ಅದು, ಮತ್ತೆ ಬಲದ ದಿಕ್ಕಿನಲ್ಲಿ ಕಾಯು ಚಲಿಸಿದ ದೂರಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.